ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಈಗ ನಾವು ವಿಜ್ಞಾನ ವಿಷಯ ವಿಶ್ಲೇಷಣೆಯ ಅಡಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಧ್ಯಾಯ 8 ಆನುವಂಶೀಯತೆ ಇದರ ಪ್ರಶ್ನೆಗಳು ಹೇಗೆ ಬಂದಿವೆ, ಅವುಗಳ ಉತ್ತರಗಳನ್ನು ಹೇಗೆ ಬರೆದರೆ ಉತ್ತಮ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ವಂಶವಾಹಿ ಅಥವಾ DNA ಮತ್ತು ಮಾನವನಲ್ಲಿ ಲಿಂಗ ನಿರ್ಧರಣೆ, ಇದರ ಅಡಿಯಲ್ಲಿ ಯಾವ್ಯಾವ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ತಂದೆಯಿಂದ ಗಂಡು ಮಗುವಿನ ಲಿಂಗ ನಿರ್ಧಾರವಾಗಲು ವೀರ್ಯಾಣುವಿನಲ್ಲಿರುವ ಯಾವ ಕ್ರೋಮೋಸೋಮ್ ಕಾರಣ ಅಂತ ಕೇಳ್ಬೋದು. ಇದಕ್ಕೆ ಉತ್ತರ ವೈ ಕ್ರೋಮೋಸೋಮ್ ಅಥವಾ ವೈ ವರ್ಣತಂತು. ಹೆಣ್ಣು ಮಗುವಿನ ಲಿಂಗ ನಿರ್ಧಾರವಾಗಲು ವೀರ್ಯಾಣುವಿನಲ್ಲಿರುವ ಯಾವ ವರ್ಣತಂತು ಕಾರಣ? ಎಕ್ಸ್ ಕ್ರೋಮೋಸೋಮ್ ಅಥವಾ ವರ್ಣತಂತು ಎಕ್ಸ್ ಕಾರಣ. ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರ ಆಗುತ್ತದೆಯೇ? ಏಕೆ? ತಂದೆಯಿಂದ ವೀರ್ಯಾಣುವಿನ ಮೂಲಕ ಎಕ್ಸ್ ವರ್ಣತಂತು ಪಡೆದು ಉಂಟಾದ ಯುಗ್ಮವು ಹೆಣ್ಣು ಮಗುವಾಗಿ ಬೆಳೆಯುತ್ತದೆ. ಯಾಕಂದರೆ ತಾಯಿಯಿಂದ ಎಕ್ಸ್ ಅಂಡಾಣು ಮೂಲಕ ಬಂದಿರುತ್ತೆ. ಅದ್ರ ಜೊತೆಗೆ ವೀರ್ಯಾಣುವಿನಲ್ಲಿರುವ ಎಕ್ಸ್ ವರ್ಣತಂತು ಸೇರಿದಾಗ ಎಕ್ಸ್ ಅನ್ನುವ ಯುಗ್ಮ ಉಂಟಾಗುತ್ತೆ. ಅದರಿಂದ ಅದು ಹೆಣ್ಣು ಮಗುವಾಗಿ ಬೆಳೆಯುತ್ತೆ. ತಂದೆಯ ವೀರ್ಯಾಣುವಿನಲ್ಲಿ ವೈ ವರ್ಣತಂತು ಇದ್ದು ಅದು ಅಂಡಾಣುವಿನೊಂದಿಗೆ ಸಂಯೋಗ ಆದಲ್ಲಿ ಉಂಟಾದ ಯುಗ್ಮವು XY ಎನ್ನುವಂತಹ ಲಿಂಗವರ್ಣತಂತು ಹೊಂದಿರೋದ್ರಿಂದ ಅದು ಗಂಡು ಮಗುವಾಗಿ ಬೆಳೆಯುತ್ತೆ. ಆದ್ದರಿಂದ ತಂದೆಯೇ ಮಗುವಿನ ಲಿಂಗ ನಿರ್ಧಾರ ಮಾಡುವ ಪೋಷಕ ಅಂತ ಇಲ್ಲಿ ಬರೀಬಹುದು. ಇನ್ನು ಸಂಪೂರ್ಣವಾಗಿ ಲಿಂಗ ನಿರ್ಧರಣೆಯಲ್ಲಿ ತಂದೆ ಮತ್ತು ತಾಯಿ ಇಬ್ಬರ ವರ್ಣತಂತುಗಳ ಪಾತ್ರಗಳನ್ನು ವಿವರಿಸಿ ಅಂತ 3 ಅಂಕಕ್ಕೆ ಕೂಡ ಕೇಳುವ ಸಾಧ್ಯತೆ ಇದೆ. ಪ್ರಿಪ್ರೇಟರಿ 2ನಲ್ಲಿ ಬಂದಿರೋದ್ರಿಂದ ಅದ್ರ ಬಗೆಗೆ ಹೇಗೆ ಬರಿಬೇಕು ಅಂತ ಗಮನಿಸೋಣ. ಮಾನವನಲ್ಲಿ ಲಿಂಗ ನಿರ್ಧಾರಣೆ ಅಥವಾ ಅದರೊಳಗೆ ಮೊದಲನೇ ಹಂತ ಪೋಷಕರು ತಂದೆ ಮತ್ತು ತಾಯಿ. ಜೀನ್ ನಮೂನೆ ಅಥವಾ ಲಿಂಗ ವರ್ಣತಂತುಗಳ ಜೀನೋಟೈಪ್ ಅಂತ ಕೂಡ ಬರಿಬಹುದು. ತಂದೆಯದು XY, ತಾಯಿದು XX. ಇನ್ನು ಲಿಂಗಾಣುಗಳು ತಂದೆಯಿಂದ ಮಿಯಾಸಿಸ್ ವರ್ಣ ವಿಭಜನೆಯ ನಂತರ ಅರ್ಧದಷ್ಟು ಸಂಖ್ಯೆಯ ಕ್ರೋಮೋಸೋಮ್ ಪಡೆದ ಲಿಂಗಾಣು ಉಂಟಾಗುವುದರಿಂದ ಕೆಲವು X ವರ್ಣತಂತುವನ್ನು ಪಡಿತವೆ, ಇನ್ನು ಕೆಲವು ವೀರ್ಯಾಣುಗಳು Y ವರ್ಣತಂತುವನ್ನು ಪಡಿತವೆ. ತಾಯಿಯಿಂದ ಬಂದಂಥ ಎಲ್ಲ ಅಂಡಾಣುಗಳು ಕೂಡ ಪ್ರತಿ ತಿಂಗಳು ಉತ್ಪತ್ತಿಯಾಗುವ ಅಂಡಾಣುನಲ್ಲಿ X ಅನ್ನೋ ಕ್ರೋಮೋಸೋಮೇ ವರ್ಣತಂತುವಾಗಿ ಬಂದಿರುತ್ತೆ. ಇದು ಲಿಂಗ ನಿರ್ಧರಣೆ ಮಾಡುವ ವರ್ಣತಂತು ಆಗಿರುತ್ತೆ. ಇನ್ನು ಯಾವಾಗ X ವರ್ಣತಂತು ಇರುವ ವೀರ್ಯಾಣು ತಾಯಿಯ ಅಂಡಾಣುನೊಂದಿಗೆ ಸೇರುತ್ತೋ, ಸಂಯೋಗ ಆಗುತ್ತೋ, ಆಗ XX ಯುಗ್ಮ ಉಂಟಾಗುತ್ತೆ. ಅದು ಮುಂದೆ ಹೆಣ್ಣು ಮಗುವಾಗಿ ಬೆಳೆಯುತ್ತೆ. ಇನ್ನು ವೈ ವರ್ಣತಂತು ತಂದೆಯ ವೀರ್ಯಾಣುವಿನಿಂದ ಬಂದಿದ್ದು ತಾಯಿಯ ಅಂಡಾಣುವಿನ ಜೊತೆಗೆ ಸೇರಿದಾಗ XY ಅನ್ನೋ ಲಿಂಗವರ್ಣತಂತು ಯುಗ್ಮದಲ್ಲಿ ಇರುತ್ತೆ. ಇದು ಗಂಡು ಮಗುವಾಗಿ ಬೆಳೆಯುತ್ತೆ. ಇನ್ನು ಅದನ್ನೇ ಒಂದು ವಾಕ್ಯದಲ್ಲಿ ಬರೆದ್ರೆ ಇಷ್ಟೇ ಬರೆದ್ರೆ ಸಾಕು, 3 ಅಂಕಗಳು ಈ ಪ್ರಶ್ನೆಗೆ ಬರ್ತವೆ. ಇಷ್ಟ ಹಂತಗಳಿಗೆ 3 ಅಂಕ ಬರೋಕ್ಕೆ ಸಾಧ್ಯತೆ ಇರುತ್ತೆ. ತಂದೆಯಿಂದ X ವರ್ಣತಂತು ಪಡೆದ ಯುಗ್ಮ ಹೆಣ್ಣು ಮಗುವಾಗುತ್ತದೆ ಮತ್ತು Y ವರ್ಣತಂತು ಪಡೆದ ಯುಗ್ಮ XY ಗಂಡು ಮಗುವಾಗುತ್ತದೆ ಅಂತ ಬರಿಬೇಕು. ಇನ್ನು ಇದರ ಬಗೆಗೆ ಕೆಲವು ಬೇರೆ ಬೇರೆ ರೀತಿಯ ಕ್ವಶನ್ಗಳನ್ನು ಕೂಡ ಕೇಳಬಹುದು. ನಾವಿಲ್ಲಿ ಚರ್ಚೆ ಮಾಡೋಣ. ತಂದೆಯ ಲಿಂಗವರ್ಣತಂತುಗಳು ಅಥವಾ ಗಂಡು ಮಕ್ಕಳ ದೇಹದಲ್ಲಿರುವ ಲಿಂಗವರ್ಣತಂತುಗಳು ಯಾವುದು ಅಂತ ಕೇಳಿದಾಗ XY ಅಂತ ಬರಿಬೇಕು. ತಾಯಿಯಲ್ಲಿ ಅಥವಾ ಹೆಣ್ಣು ಮಕ್ಕಳಲ್ಲಿರುವ ಲಿಂಗವರ್ಣತಂತು ಯಾವುದು ಅಂತ ಕೇಳಿದ್ರೆ XX ಅಂತ ಬರಿಬೇಕು. ಮಾನವನಲ್ಲಿರುವ ಒಟ್ಟು ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 23 ಜೊತೆ ಅಥವಾ 46 ಅಂತ ನೀವು ಸೆಲೆಕ್ಟ್ ಮಾಡಬೇಕು. MCQ ಆದಲ್ಲಿ ಬರೀರಿ ಅಂತ ಕೇಳಿದಾಗ ಬಿಟ್ಟ ಸ್ಥಳ ತುಂಬಿರಿನಲ್ಲಿ 23 ಜೊತೆ ಅಥವಾ 46 ಅಂತ ಬರಿಬೋದು. ಇನ್ನು ವೀರ್ಯಾಣು ಅಥವಾ ಅಂಡಾಣು ಲಿಂಗಾಣುಗಳಲ್ಲಿ ಈ ಒಟ್ಟು ತಂತುಗಳ ಸಂಖ್ಯೆ ಅರ್ಧದಷ್ಟು ಇರೋದ್ರಿಂದ ವೀರ್ಯಾಣುನಲ್ಲಿ 23 ಇರುತ್ತೆ, ಅಥವಾ ಅಂಡಾಣು ಕೇಳಿದ್ರೆ ಅಂಡಾಣುನಲ್ಲೂ 23 ಇರುತ್ತೆ. ಇನ್ನು ಎಲ್ಲ ವೀರ್ಯಾಣುಗಳಲ್ಲಿ ಒಂದೇ ಥರ ಇರುತ್ತಾ? ಇಲ್ಲ. ಕೆಲವು ವೀರ್ಯಾಣುಗಳಲ್ಲಿ 22 ವರ್ಣತಂತುಗಳು ಪ್ಲಸ್ 1 ಲಿಂಗವರ್ಣತಂತು, ಅದು X ಆಗಿರಬಹುದು. ಅಥವಾ ಇನ್ನು ಕೆಲವು ವೀರ್ಯಾಣುಗಳಲ್ಲಿ 22 ದೈಹಿಕ ಲಕ್ಷಣಗಳನ್ನು ನಿಯಂತ್ರಿಸುವ ವರ್ಣತಂತುಗಳು ಪ್ಲಸ್ ವೈ
ಎನ್ನುವಂಥ ಲಿಂಗವರ್ಣತಂತು ಇರಬಹುದು. ಎಕ್ಸ್ ಇರುವ ವೀರ್ಯಾಣುವಿನಿಂದ ಮುಂದೆ ಹೆಣ್ಣು ಮಗು ಜನಿಸುತ್ತೆ. ವೈ ಇರುವ ವೀರ್ಯಾಣುವಿನಿಂದ ಮುಂದೆ ಗಂಡು ಮಗು ಜನನಕ್ಕೆ ಕಾರಣ ಆಗುತ್ತೆ. ಇನ್ನು ಯುಗ್ಮದಲ್ಲಿ XX ವರ್ಣತಂತು ಇದ್ದಾಗ ಯಾವ ಮಗು ಜನಿಸುತ್ತೆ ಅಂತ ಕೇಳಿದ್ರೆ ಹೆಣ್ಣು ಅಂತ ಬರೀರಿ. XY ಇದ್ದಾಗ ಗಂಡು ಆಗುತ್ತೆ, ಗಂಡು ಮಗು ಆಗುತ್ತೆ ಅನ್ನೋದನ್ನು ಬರೀರಿ. ಇನ್ನು ಮಾಡೆಲ್ ಪೇಪರ್ 1ನಲ್ಲಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ. 35ನೇ ಪ್ರಶ್ನೆ, ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆಯನ್ನು ವಿವರಿಸಿ ಅಂತ ಇದೆ. ವಂಶವಾಹಿ ಅಥವಾ ಜೀನ್ಗಳು DNA ಭಾಗಗಳಾಗಿರ್ತವೆ. ಸಸ್ಯಗಳ ಬೆಳವಣಿಗೆ ಹಾರ್ಮೋನ್ನಿಂದ ಪ್ರಚೋದಿಸಲ್ಪಡುತ್ತೆ. ಈ ಹಾರ್ಮೋನ್ನ ಮುಖ್ಯವಾದ ಹಾರ್ಮೋನು ಆಕ್ಸಾನ್ ಹಾರ್ಮೋನು. ಆಕ್ಸಿನ್ ಅನ್ನುವಂಥ ಹಾರ್ಮೋನು. ಈ ಆಕ್ಸಿನ್ ಹಾರ್ಮೋನು ಸ್ರವಿಕೆ ಆದಾಗ ವಂಶವಾಹಿ ಅದನ್ನು ನಿಯಂತ್ರಣ ಮಾಡಿರುತ್ತೆ. ಆಕ್ಸಿನ್ ಹಾರ್ಮೋನು ಹೆಚ್ಚು ಸ್ರವಿಸಲ್ಪಡಬೇಕು ಅಂತಂದರೆ ಎತ್ತರಕ್ಕೆ ಕಾರಣವಾದ ವಂಶವಾಹಿಯೇ ಅದಕ್ಕೆ ಕಾರಣ. ಎತ್ತರಕ್ಕೆ ಕಾರಣವಾದ ವಂಶವಾಹಿ ಅಧಿಕ ಪ್ರಮಾಣದಲ್ಲಿ ಆಕ್ಸಿನ್ ಅಥವಾ ಎತ್ತರದ ನಿರ್ಧರಣೆ ಮಾಡುವ ಹಾರ್ಮೋನ್ ಸ್ರವಿಸುವಂತೆ ಮಾಡುತ್ತೆ. ಇದರಿಂದ ಸಸ್ಯ ಎತ್ತರವಾಗಿ ಬೆಳೆಯುತ್ತೆ. ಇದಲ್ಲದೆ ಕುಬ್ಜತೆಗೆ ಕಾರಣವಾದ ವಂಶವಾಹಿ ಇದ್ದಲ್ಲಿ ಅದು ಹಾರ್ಮೋನ್ನ ಸ್ರವಿಕೆಯನ್ನು ಕಡಿಮೆ ಆಗುವಂತೆ ನೋಡ್ಕೊಳ್ತೆ. ಆದ್ದರಿಂದ ಸಸ್ಯಗಳು ಗಿಡ್ಡವಾಗಿ ಬೆಳೆದಿರ್ತವೆ. ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆಯನ್ನು ಯಾರು ಮಾಡ್ತಾರೆ, ಯಾವ ಪೋಷಕ ಮಾಡ್ತಾರೆ ಅಥವಾ ಅದಕ್ಕೆ ಕಾರಣ ಏನು ಅಂತ ಕೇಳ್ಬೋದು. ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಯನ್ನು ತಂದೆಯೇ ಮಾಡೋದು. ತಂದೆಯ ಲಿಂಗಾಣು ಅಂದರೆ ವೀರ್ಯಾಣುನಲ್ಲಿ X ಅಥವಾ Y ಇರೋ ಸಾಧ್ಯತೆ ಇರೋದ್ರಿಂದ X ವರ್ಣತಂತು ಇರುವ ವೀರ್ಯಾಣು ಅಂಡಾಣುವಿನೊಂದಿಗೆ ಸಂಯೋಗ ಆದಾಗ XX ಅನ್ನುವ ಯುಗ್ಮ ಬರುತ್ತೆ. ಈ ಯುಗ್ಮ ಹೆಣ್ಣು ಮಗುವಾಗುತ್ತೆ. ಅದೇ Y ಎನ್ನುವ ವರ್ಣತಂತು ಇರುವ ವೀರ್ಯಾಣು ಅಂಡಾಣುವಿನೊಂದಿಗೆ ಸಂಯೋಗ ಆದಾಗ XY ಲಿಂಗವರ್ಣತಂತು ಇರುವ ಯುಗ್ಮ ಉಂಟಾಗುತ್ತೆ. ಈ ಮುಂದೆ ಗಂಡು ಮಗುವಾಗಿ ಬೆಳೆಯುತ್ತೆ ಅನ್ನೋದನ್ನು ಇಲ್ಲಿ ಬರಿಬೇಕಾಗುತ್ತೆ. ಇನ್ನು DNA ಸ್ವಪ್ರತಿಕರಣ ಎಂದರೆ ಏನು?